ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2023 KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲ್ಪಟ್ಟಂತಹ ಮೊದಲ KSET ಪರೀಕ್ಷೆ ಜನವರಿ 13, 2024ರಂದು ನಡೆದಿತ್ತು. ಎಕ್ಸಾಮ್ ನಡೆದು ಕೀ ಉತ್ತರಗಳನ್ನು ಬಿಡಲಾಗಿದ್ದು, ಕೀ ಉತ್ತರ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತಿಮ ಕೀ ಉತ್ತರವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದರು. KEಯಿಂದ ಅಂತಿಮ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದರು. ಅಂತಿಮ ಕೀ ಉತ್ತರ ಬಿಡುಗಡೆಯಾದ ಒಂದು ವಾರದ ಅಂದಾಜಿನಲ್ಲಿ ಒಂದು ಹೊಸ ನ್ಯೂಸ್ ಬರುತ್ತೆ. ಅದು ಏಪ್ರಿಲ್ 8 ತಾರೀಕಿಗೆ ಒಂದು ಆರ್ಟಿಕಲಲ್ಲಿ ಇವತ್ತೇ ಹಿಂದೆ ರಿಸಲ್ಟ್ ಬಿಡ್ತಾರೆ ಅನ್ನೋ ಮಾಹಿತಿಯೊಂದು ಹರಿದಾಡುತ್ತೆ. ಇಡೀ ರಾಜ್ಯದಲ್ಲಿ ಹರಿದಾಡುತ್ತೆ. ಎಲ್ಲರೂ ಕುತೂಹಲಗೊಳ್ತಾರೆ. ಹಿಂದೆ ರಿಸಲ್ಟ್ ಬರ್ಬೋದು ಏನೋ ಅನ್ನೋ ಮಾಹಿತಿ ಬಂದಿದೆ. ಸೊ KEಯಿಂದ ಬಂದಿರುವಂಥ ಅಧಿಕೃತ ಮಾಹಿತಿ ಆಗಿರ್ಬೋದು ಅಂದ್ಕೊಂಡು ಎಲ್ಲರೂ ಕುತೂಹಲಗೊಂಡಿದ್ರು. ಅವತ್ತೇ KEA ವೆಬ್ಸೈಟೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಬರೆದಿದ್ರು KSETಲ್ಲಿ ಯಾವ ಕ್ಷಣದಲ್ಲೂ ಬೇಕಾದರೂ ರಿಸಲ್ಟನ್ನು ಬಿಡ್ಬೋದು. ಸೊ ರಿಸಲ್ಟ್ಗಾಗಿ ಕಾಯ್ತಿರುವ ಎಲ್ಲರನ್ನೂ ಕುತೂಹಲಗೊಳಿಸಿತ್ತು ಆ ಆರ್ಟಿಕಲ್. ಆದರೆ ಆ ಆರ್ಟಿಕಲ್ನಂತೆ ಯಾವುದೇ ರಿಸಲ್ಟ್ ಯಾವುದೇ ಬಿಡುಗಡೆಗೊಳ್ಳಿಲ್ಲ. ಆದರೆ ಆ ಆರ್ಟಿಕಲ್ ಬಿಟ್ಟ ಕೂಡಲೇ ಎಲ್ರಿಗೂ ಅದು ರೀಚ್ ಆಯಿತು. ಅದು ರೀಚ್ ಆಗಿ ಎಲ್ಲರೂ ಅದನ್ನು ನೋಡಿದರು, ಎಲ್ಲರೂ ಕುತೂಹಲಗೊಂಡರು. ಆದರೆ ಅದು ನಿಜನಾ, ಅದು ಸತ್ಯನಾ ಅಥವಾ ಸುಳ್ಳ ಅಂತ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಏಪ್ರಿಲ್ 8 KSET ಪರೀಕ್ಷೆ ಫಲಿತಾಂಶ ಪ್ರಕಟ ಅನ್ನೋ ಕ್ವಶನ್ ಮಾರ್ಕ್ ಹಾಕಿದ್ರು. ಕೀ ಉತ್ತರ ಪರಿಶೀಲನೆ ಹೇಗೆ ಅನ್ನೋ ವಿಧಾನವನ್ನು ತಿಳಿಯಿರಿಂದ KSET ಎಕ್ಸಾಮ್ ರಿಸಲ್ಟ್ ಅನ್ನು ಹೈಲೈಟ್ಸ್ ಮಾಡಿ ಇಲ್ಲಿ ಆರ್ಟಿಕಲನ್ನು ಬರೆದಿದ್ರು. ಆರ್ಟಿಕಲಲ್ಲಿ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದರು. ಏಪ್ರಿಲ್ 8ಕ್ಕೆ ಅವತ್ತೇ ಅದು ಬಿಡುಗಡೆ ಮಾಡಿದರು. 8ಕ್ಕೆ ಅವತ್ತೇ ರಿಸಲ್ಟ್ ಬರ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. ಅವತ್ತೇ ಫಲಿತಾಂಶ ಪ್ರಕಟ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿ ಒಂದು ಆರ್ಟಿಕಲನ್ನು ಬರೆದಿದ್ರು. ಆದರೆ ಇದು ನಿಜನಾ? ಅವತ್ತು ರಿಸಲ್ಟ್ ಬರಲಿಲ್ಲ. ನಾವು ಅಂದ್ಕೊಂಡಾಗೆ ಅವತ್ತು ರಿಸಲ್ಟ್ ಬರಲೇ ಇಲ್ಲ. ಯಾವುದೇ ರಿಸಲ್ಟ್ ಬಿಡುಗಡೆ ಆಗಿಲ್ಲ. ಆದರೆ ಇದು ಅಧಿಕೃತ ಮಾಹಿತಿಯಾ ಅಥವಾ ಫೇಕ್ ನ್ಯೂಸಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇದು ಫೇಕ್ ನ್ಯೂಸ್ ಅಂತ ಅನ್ನಿಸ್ತದೆ. KSET ಎಕ್ಸಾಮ್ ರಿಸಲ್ಟ್ ಇಂದು ಏಪ್ರಿಲ್ 8ಕ್ಕೆ KSET ಪರೀಕ್ಷೆ ಫಲಿತಾಂಶ ಅನ್ನೋ ಕ್ವಶನ್ ಮಾರ್ಕ್ ಹಾಕಿ ಕೊಟ್ಟಿದ್ರು. ಸೊ ಅದು ಫೇಕ್ ನ್ಯೂಸ್ ಅಂತ ಅನ್ನಿಸ್ತದೆ. ಆ ಆರ್ಟಿಕಲಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಳೆದ ವರ್ಷಾಂತ್ಯಕ್ಕೆ ಜರುಗಿದ್ದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2023ಕ್ಕೆ ಅಂತಿಮ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಅದು ಆಲ್ರೆಡಿ ನಮಗೆ ಗೊತ್ತಿತ್ತು, ಬಿಡುಗಡೆ ಮಾಡಿತ್ತು. ಪ್ರಮುಖ ಅಂಶವೆಂದರೆ ಇಂದು ಸೋಮವಾರ ಏಪ್ರಿಲ್ 8ರಂದು ಪ್ರಾಧಿಕಾರವು ಫಲಿತಾಂಶ ಪ್ರಕಟಿಸುವ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸಿದರು. ಅದು ಕನ್ಫರ್ಮ್ ಆಗಿ ಏನು ಹೇಳಿಲ್ಲ. ಇವತ್ತೇ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ, ಅದು KEಯಿಂದ ಹೇಳಿದ್ದಾರೆ ಅಂತ ಯಾವುದೇ ಸ್ಪಷ್ಟ ಮಾಹಿತಿ ಕೊಟ್ಟಿರಲಿಲ್ಲ. ಜಸ್ಟ್ ಅವರು ಹೇಳಿದರು ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಹೇಳಿದರು ಅಷ್ಟೇ. ಅದೇ ರೀತಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2023ಕ್ಕೆ ಕಳೆದ ಜನವರಿ ತಿಂಗಳಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಇದೇ ಏಪ್ರಿಲ್ ಮೊದಲ ವಾರ ಅಂತಿಮ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿತ್ತು. ಇದೀಗ ಸೋಮವಾರ ಫಲಿತಾಂಶ ಬಿಡುಗಡೆ ಮಾಡಲಿದೆ ಎಂದು ಪ್ರಾಧಿಕಾರದ ಮೂಲಗಳು ತಿಳಿಸಿವೆ. ಆದರೆ ಫಲಿತಾಂಶ ಪ್ರಕಟಗೊಳ್ಳುವ ಅಧಿಕೃತ ದಿನಾಂಕ ತಿಳಿಯಬೇಕಿದೆ ಅಂತ ಬರೆದಿದ್ರು. ಇಲ್ಲಿ ಪ್ರಾಧಿಕಾರದ ಮೂಲಗಳು ತಿಳಿಸಿದೆ ಅಂತ ಹೇಳಿದರು. ಆದರೆ ಪ್ರಕಟಗೊಳ್ಳುವ ದಿನಾಂಕವನ್ನು ತಿಳಿಸಬೇಕಷ್ಟೇ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. ಇದು ಮೇಲ್ನೋಟಕ್ಕೆ ನೋಡುವ ಹಾಗೆ ಇದು ಫೇಕ್ ನ್ಯೂಸ್ ಅಂತಲೇ ಅನಿಸ್ತಾ ಇದೆ. ಫೇಕ್ ನ್ಯೂಸೇ ಆಗಿರಬಹುದು ಇದು. ಹಾಗೆಯೇ KSET ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ನೀವು ಪರೀಕ್ಷೆ ಬರೆದ ಎಲ್ಲ 42 ವಿಷಯಗಳಿಗೆ ಅಂತಿಮ ಉತ್ತರಗಳನ್ನು ವೀಕ್ಷಿಸಬಹುದಾಗಿದೆ. ಅದಕ್ಕಾಗಿ ನೀಡುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KEA ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅಂತ ಹೇಳಿದರು. ಯಾವ ವೆಬ್ಸೈಟ್ ಅಂತಲೂ ತಿಳಿಸಿದರು. ಆದರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಫಲಿತಾಂಶವು ಏಪ್ರಿಲ್ನಲ್ಲಿ ಪ್ರಕಟಗೊಳ್ಳಲಿದೆ ಎಂದು ಹೇಳಲಾಗುತ್ತಿದೆ ಅಂತ ಬರೆದಿದ್ರು. ಆದರೆ ಘೋಷಣೆ ಅಧಿಕೃತ ದಿನಾಂಕ ಬಹಿರಂಗಪಡಿಸಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಆದಷ್ಟು ಶೀಘ್ರದಲ್ಲಿ ಫಲಿತಾಂಶ ಬಿಡುಗಡೆಯಾಗಲಿದೆ. ಅವರಿಗೂ ಸ್ಪಷ್ಟವಾಗಿರಲಿಲ್ವೇನೋ. ಆನಂತರ KSET 2024 ಕೀ ಉತ್ತರಕ್ಕಾಗಿ ಈ ವಿಧಾನವನ್ನು ಫಾಲೋ ಮಾಡಿ ಅಂತ 6 ವಿಧಾನವನ್ನು ಸಹ ಅಲ್ಲಿ ಕೊಟ್ಟಿದ್ರು. 6 ಸ್ಟೆಪ್ಸ್ ಬೈ ಸ್ಟೆಪ್ಸ್ ಹೇಳಿದರು. ಯಾವ ರೀತಿ ಕೀ ಉತ್ತರಗಳನ್ನು ನೋಡ್ಕೋಬೇಕು, ಅದು ಫೈನಲ್ ರಿಸಲ್ಟನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದರು. ಸೊ ಇದು
ಆ ಆರ್ಟಿಕಲಲ್ಲಿದ್ದಂಥ ಮಾಹಿತಿ. ಆದರೆ ಏಪ್ರಿಲ್ 8ಕ್ಕೆ ಅದನ್ನು ಬಿಡುಗಡೆ ಮಾಡಿದರು, ಆ ಆರ್ಟಿಕಲಲ್ಲಿ ಬರೆದಿದ್ರು ಇವತ್ತು ರಿಸಲ್ಟ್ ಬರುತ್ತೆ ಅಂತ. ಆದರೆ ಏಪ್ರಿಲ್ 8ಕ್ಕೆ ರಿಸಲ್ಟ್ ಬರಲಿಲ್ಲ. ಸೊ ಇದು ಫೇಕ್ ನ್ಯೂಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದಕ್ಕೆಲ್ಲ ತಲೆಗೆಡಿಸ್ಕೋಬೇಡಿ. ರಿಸಲ್ಟ್ ಬಂದೇ ಬರುತ್ತೆ, ಬರಲೇಬೇಕು, ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ. ಸೊ ಇದು KEಯಿಂದ KE ಅಪ್ಡೇಟ್ ಆಗಿರ್ಬೋದು ಅಥವಾ ಅಲ್ಲದೇ ಆಗಿರ್ಬೋದು, ಆದರೆ ರಿಸಲ್ಟು ಬಂದೇ ಬರುತ್ತೆ. ವೆಯ್ಟ್ ಮಾಡ್ತಾ ಇರೋಣ, ಯಾವಾಗ ರಿಸಲ್ಟ್ ಬರುತ್ತೆ ಅಲ್ಲಿವರೆಗೆ ಕಾದು ನಮ್ಮ ರಿಸಲ್ಟಿಗೆ ನಾವು ವೆಯ್ಟ್ ಮಾಡೋಣ. ರಿಸಲ್ಟ್ ಬಂದೇ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಎಲ್ರಿಗೂ ನಮಸ್ಕಾರ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.